ಇನ್ನು ಮೊನ್ನೆ ಭಾನುವಾರ ಮೈಸೂರು ಜಿಲ್ಲೆ ಹುಣಸೂರಿನಲ್ಲಿ ಒಂದು ಸ್ಕೈ ಡೈಮಂಡ್ಸ್ ಅಂಡ್ ಗೋಲ್ಡ್ ಜ್ಯುವೆಲರಿ ಶಾಪ್ ಅದರ ಮೇಲೆ ನಡೆದಂತಹ ದರೋಡೆ ಇತ್ತಲ್ಲ, ಈ ದರೋಡೆ ಪ್ರಕರಣದ ತನಿಖೆ ಬಿರುಸಿನಿಂದ ಸಾಗ್ತಾ ಇದೆ. ಈ ನಡುವೆ ದರೋಡೆಯಾದಂತಹ ಚಿನ್ನದ ಅಧಿಕೃತ ಲೆಕ್ಕ ಕೂಡ ಸಿಕ್ಕಿದೆ. ಜಸ್ಟ್ 4 ನಿಮಿಷದಲ್ಲಿ ಎಲ್ಲವೂ ನಡೆದು ಹೋಗಿತ್ತು ಅವತ್ತು. ಹಾಗಾದರೆ ಪ್ಲ್ಯಾನ್ ಹೇಗಿತ್ತು, ಯಾವ ಥರ ಅವರು ದರೋಡೆ ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಚಿನ್ನದಂಗಡಿಯಲ್ಲಿ ರಾಬರಿ ನಡೆದಿದ್ದು 4 ನಿಮಿಷ, ಹೊರಗೆ ಹೊಂಚು ಹಾಕಿದ್ದು 3 ನಿಮಿಷ. 2 ಬ್ಯಾಗ್ನಲ್ಲಿ ಚಿನ್ನ ಹೊತ್ತೊಯ್ದಿರೋ ಖದೀಮರು. ಮೈಸೂರು ಜಿಲ್ಲೆಯ ಹುಣಸೂರು ಪಟ್ಟಣದಲ್ಲಿ ಹಾಡ ಹಗಲೇ ಚಿನ್ನದಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಂಡಿದೆ. ಹುಣಸೂರು ಬಸ್ ನಿಲ್ದಾಣದ ಹಿಂಭಾಗದ ಬೈಪಾಸ್ ರಸ್ತೆಯಲ್ಲಿರುವ ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ಸ್ಗೆ ನುಗ್ಗಿದ್ದಂತಹ 5 ಜನರ ಗ್ಯಾಂಗ್ ಚಿನ್ನದಂಗಡಿಯ ಸಿಬ್ಬಂದಿಗೆ ಗನ್ ತೋರಿಸಿ ಕೇಜಿಗಟ್ಟಲೆ ಚಿನ್ನ ವಜ್ರವನ್ನ ದೋಚಿಕೊಂಡು ಪರಾರಿಯಾಗಿದೆ. ಆರೋಪಿಗಳ ಪತ್ತೆಗೆ ಮೈಸೂರು ಎಸ್ಪಿ 5 ತಂಡವನ್ನು ರಚಿಸಿದ್ದು ಗ್ಯಾಂಗಿಗೆ ಖಾಕಿ ಬಲೆ ಬೀಸಿದೆ. ಚಿನ್ನದಂಗಡಿ ದರೋಡೆ ನಡೆಸಿ ದುಷ್ಕರ್ಮಿಗಳು ಎಸ್ಕೇಪ್ ಆಗಿರುವ ದೃಶ್ಯ ಸಿಕ್ಕಿದೆ. ಕೇವಲ 4 ನಿಮಿಷದಲ್ಲಿ ಗೋಲ್ಡ್ ಶಾಪ್ ರಾಬರಿಯಾಗಿದೆ. ಕೆಜಿಗಟ್ಟಲೆ ಚಿನ್ನವನ್ನ ಕದ್ದು ಚಾಲಾಕಿಗಳು ಪರಾರಿಯಾಗಿದ್ದಾರೆ. ಗೋಲ್ಡ್ ಶಾಪ್ ಪಕ್ಕದಲ್ಲಿ ದರೋಡೆಕೋರರು ಮೊದಲು ಹೊಂಚು ಹಾಕಿ ದರೋಡೆಗೆ ಸಿದ್ಧರಾಗ್ತಾ ಇರುವ ವಿಡಿಯೋಗಳು ಸಿಕ್ಕಿದೆ. ಪಕ್ಕದ ಅಂಗಡಿ ಬಳಿ ಬಂದು ನಿಲ್ಲುವ ಕಳ್ಳರು ಆರಂಭದಲ್ಲಿ ಇಬ್ಬರು ಬಂದು ಮೊದಲು ಚಿನ್ನದಂಗಡಿ ಪರಿಸ್ಥಿತಿಯ ಬಗ್ಗೆ ಅವಲೋಕನ ಮಾಡ್ತಾರೆ. ಮತ್ತೊಂದು ಬೈಕ್ನಲ್ಲಿ ಬಂದಂತಹ ರಾಬರ್ಸ್ ಎಲ್ಲರೂ ಚಿನ್ನದಂಗಡಿಗೆ ಎಂಟ್ರಿ ಕೊಡ್ತಾರೆ. ಮಧ್ಯಾಹ್ನ 2 ಗಂಟೆ 4 ನಿಮಿಷಕ್ಕೆ ಅಂಗಡಿಗೆ ಎಂಟ್ರಿ ಕೊಟ್ಟಿದ್ದ ದರೋಡೆ ಗ್ಯಾಂಗ್ 2 ಗಂಟೆ 9 ನಿಮಿಷಕ್ಕೆ ಶಾಪ್ನಿಂದ ತೆರಳಿದೆ. ಚಿನ್ನ ತೆಗೆದುಕೊಂಡು ಹೋಗೋದಕ್ಕೆ 2 ಚೀಲದ ಬ್ಯಾಗ್ ತಂದಿದ್ದ ದರೋಡೆಕೋರರು ಶೋಕೇಸ್ನಲ್ಲಿಟ್ಟಿದ್ದಂತಹ ದೊಡ್ಡ ಗಾತ್ರದ ಚಿನ್ನಾಭರಣವನ್ನ 2 ನಿಮಿಷದಲ್ಲಿ ಒಂದು ಕಡೆ ರಾಶಿ ಹಾಕೊಂಡು ಬಳಿಕ ಮತ್ತೆರಡು ನಿಮಿಷದಲ್ಲಿ ದೊಡ್ಡ ಬ್ಯಾಗಿಗೆ ಅದನ್ನು ತುಂಬಿಸಿಕೊಂಡು ಎಸ್ಕೇಪ್ ಆಗಿದ್ದಾರೆ. 5 ಜನ ದರೋಡೆಕೋರರು 7 ನಿಮಿಷದಲ್ಲಿ, ಅಂದರೆ ಜ್ಯುವೆಲರಿ ಅಂಗಡಿ ಒಳಗಡೆ 4 ನಿಮಿಷ, ಹೊರಗಡೆ 3 ನಿಮಿಷ, ಅಲ್ಲಿಗೆ 7 ನಿಮಿಷದಲ್ಲಿ ಬರೋಬ್ಬರಿ 8.5 kgಯಷ್ಟು ಚಿನ್ನ ಮತ್ತು ವಜ್ರವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಮೊನ್ನೆಯ ತನಕನೂ ಕೂಡ ಲೆಕ್ಕ ಸಿಕ್ಕಿರಲ್ಲ. ಈಗ ಅದರ ಅಧಿಕೃತವಾದಂಥ ಲೆಕ್ಕ FIRನಲ್ಲಿ ದಾಖಲಾಗಿದೆ. ಒಟ್ಟು 8.5 kgಯ ಚಿನ್ನ ಮತ್ತು ವಜ್ರ, ಹೆಚ್ಚು ಕಡಿಮೆ ಇವತ್ತಿನ ಮಾರ್ಕೆಟ್ ರೇಟ್ನ ಪ್ರಕಾರವಾಗಿ 10 ಕೋಟಿ ಮೌಲ್ಯದ ಚಿನ್ನ ಮತ್ತು ವಜ್ರವನ್ನು ದರೋಡೆಕೋರರು ಈಗ ಹೊತ್ಕೊಂಡೋಗಿರುವಂಥದ್ದು. ದರೋಡೆ ಆಗಿರೋದು 7 kg ಚಿನ್ನ, ವಜ್ರ ಅಲ್ಲ. ಬರೋಬ್ಬರಿ 8 kg 34 ಗ್ರಾಂ ಚಿನ್ನ ವಜ್ರ ರಾಬರಿ. ಅಂದ ಹಾಗೆ ಆರಂಭದಲ್ಲಿ ದರೋಡೆ ಆಗಿರೋದು 7 kg ಚಿನ್ನ ವಜ್ರ ಅಂತ ಹೇಳಲಾಗ್ತಿತ್ತು. ಆದರೆ 7 kg ಅಲ್ಲ, ದರೋಡೆ ಆಗಿರೋದು ಬರೋಬ್ಬರಿ 8 kg 34 ಗ್ರಾಂ ಚಿನ್ನ ವಜ್ರ ದೋಚಿ ರಾಬರ್ಸ್ ಕಾಲ್ಕಿತ್ತಿದ್ದಾರೆ. ಚಿನ್ನಾಭರಣ ದೋಚಿರುವ ಬಗ್ಗೆ FIRನಲ್ಲಿ ಉಲ್ಲೇಖವಾಗಿದೆ. ಬ್ಯಾಗ್ ಮಾತ್ರವಲ್ಲ, ಪ್ಯಾಂಟ್ ಜೇಬಿನಲ್ಲೂ ಚಿನ್ನ, ಪ್ಯಾಂಟ್ ಜೇಬಿಗೆ ಚಿನ್ನ ತುಂಬಿಕೊಂಡು ಎಸ್ಕೇಪ್. ಚಿನ್ನದ ಮಳಿಗೆ ದರೋಡೆಯ ಮತ್ತಷ್ಟು CCTV ದೃಶ್ಯಗಳು ಪಬ್ಲಿಕ್ ಟಿವಿಗೆ ಸಿಕ್ಕಿದೆ. ಗನ್ ಹಿಡಿದು ಎಂಟ್ರಿ ಕೊಟ್ಟ 5 ದರೋಡೆಕೋರರು ಜಸ್ಟ್ 4 ನಿಮಿಷದಲ್ಲಿ ಎಲ್ಲ ತುಂಬಿಕೊಂಡಿದ್ದಾರೆ. ದೊಡ್ಡ ಆಭರಣಗಳಿಗೆ ಕೈ ಹಾಕಿ ಎಲ್ಲವನ್ನೂ ಕೂಡ ಗುಡ್ಡೆ ಹಾಕಿದ್ದಾರೆ. ತಮ್ಮ ಜೊತೆಗೆ ತಂದಿದ್ದ 2 ದೊಡ್ಡ ಬ್ಯಾಗ್ನಲ್ಲಿ ಚಿನ್ನ ವಜ್ರವನ್ನು ತುಂಬಿಕೊಂಡಿದ್ದು, ಬ್ಯಾಗ್ ಅಷ್ಟೇ ಅಲ್ಲ, ಪ್ಯಾಂಟ್ ಜೇಬಿಗೂ ಕೂಡ ಚಿನ್ನ ಇಳಿಸಿದ್ದಾರೆ. ಚಿನ್ನದ ಟ್ರೇಗಳನ್ನು ಸಿಬ್ಬಂದಿಯಿಂದ ಹೊರಗೆ ತೆಗೆಸಿ 3 ಟ್ರೇನಲ್ಲಿದ್ದ 70 ಚಿನ್ನದ ಉಂಗುರಗಳನ್ನು ದರೋಡೆಕೋರ ಪ್ಯಾಂಟ್ಗೆ ತುಂಬಿಸಿಕೊಂಡಿದ್ದಾನೆ. ಈ ವೇಳೆಗೆ ಮ್ಯಾನೇಜರ್ ಅಂಗಡಿ ಬಾಗಿಲು ಮುಚ್ಚೋದಕ್ಕೆ ಬಂದಿದ್ದಾರೆ. ಆಗ ದರೋಡೆಕೋರ ಮ್ಯಾನೇಜರ್ ಹಿಂದೆ ಗನ್ ಹಿಡಿದು ಓಡಿದ್ದಾನೆ. ಈ ಎಲ್ಲ ದೃಶ್ಯಗಳು ಕೂಡ ಚಿನ್ನದಂಗಡಿಯ CC ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. 5 ಜನ ದರೋಡೆಕೋರರ ಬಳಿಯಲ್ಲಿ ಇದ್ದದ್ದು 9 ಅಸಲಿ ಗನ್, ಅಂದರೆ ಇಬ್ಬರ ಕೈಲಿ 2 ಗನ್ಗಳಿದ್ವು, ಮತ್ತೆ 3 ಜನ ಕೈಯಲ್ಲಿ ಒಂದೊಂದು ಗನ್ಗಳಿದ್ವು. ಅವುಗಳನ್ನು ಡಮ್ಮಿ ಗನ್ಗಳು ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಸಿಕ್ಕಿರುವಂಥ CCTV ಫುಟೇಜ್ನಲ್ಲಿ ಗೊತ್ತಾಗ್ತಾ ಇದೆ ಅವರು ಫೈರ್ ಮಾಡಿರುವಂಥದ್ದು. ಅಲ್ಲಿಗೆ ಇದ್ದಂಥ ಎಲ್ಲ ಗನ್ಗಳು ಕೂಡ ಅಸಲಿ ಗನ್ಗಳು. ಅಸಲಿ ಗನ್ಗಳನ್ನು ಇಟ್ಕೊಂಡು ಬಂದಂತಹ 5 ಜನರು 10 ಕೋಟಿ ಮೌಲ್ಯದ ಚಿನ್ನ ಮತ್ತು ವಜ್ರವನ್ನು ಕ್ಷಣಾರ್ಧದಲ್ಲೇ ಹೊತ್ಕೊಂಡು ಹೋಗಿದ್ದಾರೆ. ಏನೆಲ್ಲ ದೋಚಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ದರೋಡೆಯಾದ ಚಿನ್ನದ ಲಿಸ್ಟು: 12 ಲಾಕೆಟ್ಗಳು, 8 ಬ್ರೇಸ್ಲೆಟ್, 84 ಬಳೆಗಳು, 150 ನೆಕ್ಲೆಸ್, 65 ಚೈನ್, 12 ಕಾಲ್ ಚೈನ್, 70 ಉಂಗುರ, 19 ಕರಿಮಣಿ ಸರ, 17 ಕಿವಿಯ ಡ್ರಾಪ್ಸ್, 13 ಡೈಮಂಡ್ಸ್ ರಿಂಗ್ಸ್, ಒಟ್ಟು 450 ಚಿನ್ನಾಭರಣಗಳು. ಅಂದಾಜು ಮೌಲ್ಯ 10 ಕೋಟಿ ರೂಪಾಯಿ. ಖದೀಮರನ್ನ ಬೆನ್ನಟ್ಟಿ ಓಡಿದ ಚಿನ್ನದಂಗಡಿ ಸಿಬ್ಬಂದಿ. ದರೋಡೆ ಬಳಿಕ ವಾಪಸ್ ತೆರಳುವಾಗ ಫೈರಿಂಗ್. ಕಲ್ಲುಗಳಿಂದ ದರೋಡೆಕೋರರಿಗೆ ಹೊಡೆಯಲು ಯತ್ನ. ಕೆಲವು ನಿಮಿಷಗಳಲ್ಲಿ ಚಿನ್ನವನ್ನ ದೋಚಿ 2 ಬ್ಯಾಗ್ ತುಂಬಿಸಿಕೊಂಡು ವಾಪಸ್ ತೆರಳುವಾಗ ದರೋಡೆಕೋರರು ಫೈರ್ ಮಾಡಿದ್ದಾರೆ. ಗೋಲ್ಡ್ ಶಾಪ್ನಲ್ಲಿ ದರೋಡೆ ಮಾಡಿ ವಾಪಸ್ ತೆರಳುವಾಗ ಹಿಂಬದಿಯಲ್ಲಿ ಯಾರು ಬರಬಾರ್ದು ಅಂಥೇಳಿ ಗನ್ನಿಂದ ಫೈರ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಅಂಗಡಿ ಸಿಬ್ಬಂದಿ ಖದೀಮರನ್ನ ಬೆನ್ನಟ್ಟಿ ಓಡಿದ್ದಾರೆ. ಕಲ್ಲುಗಳಿಂದ ಖದೀಮರಿಗೆ ಹೊಡೆಯೋದಕ್ಕೆ ಯತ್ನ ಮಾಡಿದ್ದಾರೆ. ಆಗ ರಾಬರ್ಸ್ ಗನ್ನಿಂದ ಫೈರ್ ಮಾಡಿದ್ದಾರೆ. ಈ ಎಲ್ಲ ದೃಶ್ಯಗಳು ಕೂಡ CC ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ದರೋಡೆಕೋರರ ಖತರ್ನಾಕ್ ಐಡಿಯಾ: ರಾಬರಿ ವೇಳೆ ಮೊಬೈಲ್ ಬಳಸದ ಕಳ್ಳರು. ಇನ್ನು ದರೋಡೆಕೋರರು ಖತರ್ನಾಕ್ ಐಡಿಯಾ ಮಾಡಿ ಚಿನ್ನವನ್ನ ದೋಚಿದ್ದಾರೆ.
ಕೋಟಿ ಕೋಟಿ ಚಿನ್ನ ಕದ್ದ ಖದೀಮರು ಎಲ್ಲಿಯೂ ಕೂಡ ಮೊಬೈಲ್ ಬಳಕೆ ಮಾಡಿಲ್ಲ. ದರೋಡೆ ನಡೆದ ಚಿನ್ನದಂಗಡಿ, ಆರೋಪಿಗಳು ಓಡಾಟದ ಸ್ಥಳ, ಚಿನ್ನ ಕದ್ದೊಯ್ದ ಮಾರ್ಗದ ಟವರ್ ಡಂಪ್ ಮಾಡಿರುವ ಪೊಲೀಸರಿಗೆ ಯಾವುದೇ ಕಡೆ ಖದೀಮರು ಮೊಬೈಲ್ ಬಳಕೆ ಮಾಡದೆ ಕಿಂಚಿತ್ತು ಸುಳಿವನ್ನು ಕೊಡದೆ 8 ಗನ್ ಬಳಸಿದಂತಹ ಖದೀಮರು ಮೊಬೈಲ್ ಅನ್ನು ಬಳಸದೆ ಬುದ್ಧಿವಂತಿಕೆ ತೋರಿಸಿದ್ದಾರೆ. ಈ ಮೂಲಕ ಪೊಲೀಸರಿಗೆ ತಮ್ಮ ಜಾಡಿನ ಸುಳಿವು ಸಿಗದಂತೆ ನೋಡಿಕೊಂಡಿದ್ದಾರೆ. ಇಡೀ ಮೈಸೂರನ್ನೇ ಬೆಚ್ಚಿ ಬೀಳಿಸಿರುವಂಥ ಈ ದರೋಡೆ ಪ್ರಕರಣ ಮೈಸೂರು ಜಿಲ್ಲಾ ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಯಾಕಂದರೆ ದರೋಡೆಕೋರರು ಮೊಬೈಲನ್ನೇ ಬಳಸಿಲ್ಲ, ಕೇವಲ CCTV ಫೂಟೇಜ್ಗಳಷ್ಟೇ ಈಗ ತನಿಖೆಗೆ ಇರುವಂತಹ ಆಧಾರ. ಈ CCTV ಫೂಟೇಜ್ಗಳನ್ನೇ ಇಟ್ಟುಕೊಂಡು ಈಗ ದರೋಡೆಕೋರರ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಈ ಕ್ಷಣಕ್ಕೂ ಕೂಡ ಅವರು ಎಲ್ಲಿಯವರು ಮತ್ತು ಎಲ್ಲಿದ್ದಾರೆ ಎನ್ನುವಂಥ ಯಾವ ಮಾಹಿತಿಗಳು ಕೂಡ ಇನ್ನೂ ಪೊಲೀಸರಿಗೆ ಲಭ್ಯವಿಲ್ಲ. ಆದರೆ ಸವಾಲಿನ ಕಾರ್ಯಾಚರಣೆಯನ್ನು ಪೊಲೀಸರು ಹಗಲಿರುಳನ್ನದೇ ಮಾಡ್ತಾ ಇದ್ದಾರೆ. ಚಿನ್ನದಂಗಡಿ ದರೋಡೆ ಪ್ರಕರಣದಲ್ಲಿ ದರೋಡೆಕೋರರ ಬಂಧನಕ್ಕೆ ಪೊಲೀಸರು 5 ಟೀಮ್ ಮಾಡಿದ್ದಾರೆ. ಸದ್ಯ ಲಭ್ಯವಿರುವ ಸಿಸಿ ಕ್ಯಾಮೆರಾಗಳ ದೃಶ್ಯಗಳನ್ನು ಆಧರಿಸಿ ಕಳ್ಳರ ಹುಡುಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. KP ನಾಗರಾಜ್, ಪಬ್ಲಿಕ್ ಟಿವಿ, ಮೈಸೂರು.